ಡಿಸಿಎಂ ಡಿಕೆಶಿ ಕನಸಿನ ಯೋಜನೆಗೆ ಆರಂಭದಲ್ಲೇ ವಿಘ್ನ ಎದುರಾಗ್ತಾ ಇದೆ. ಬೆಂಗಳೂರಿನ ಟನಲ್ ರಸ್ತೆಯಲ್ಲಿ 121 ಟ್ರಬಲ್ ಟನಲ್ ರಸ್ತೆ ಸಮಗ್ರ ಆಗುವಂತಹ ಯೋಜನಾ ವರದಿಯಲ್ಲಿ 121 ನ್ಯೂನ್ಯತೆ ಪಡೆದುಕೊಂಡಿದೆ. ಸಮರ್ಪಕ ಮಣ್ಣಿನ ಪರೀಕ್ಷೆ ನಡೆಸಿಲ್ಲ. ಪರಿಸರ ಪರಿಣಾಮ, ಪರಿಸರದ ಮೇಲಾಗುವಂತಹ ಹಾನಿ, ಪರಿಹಾರಗಳನ್ನೇ ಪರಿಗಣಿಸಿಲ್ಲ. ದೂರದೃಷ್ಟಿಯಿಂದ ರಸ್ತೆ ಅಗಲದ ನಿರ್ಣಯ ಕೂಡ ಆಗಿಲ್ಲ. ಆರಂಭದಲ್ಲೇ ವಿಘ್ನವನ್ನ ಎದುರಿಸೋದಕ್ಕೆ ಮುಂದಾಗ್ತಾ ಇದೆ ಡಿಕೆಶಿ ಕನಸಿನ ಯೋಜನೆ. ಆತುರದಲ್ಲಿ ಡಿಪಿಆರ್ ರೂಪಿಸುವಂತೆ ಕಾಣ್ತಾ ಇದೆ. ಸರ್ಕಾರಕ್ಕೆ 89 ಪುಟದ ವರದಿಯನ್ನ ಸಲ್ಲಿಸಿದ್ದಾರೆ ತಜ್ಞರ ತಂಡ. ಸಿದ್ದನಗೌಡ ಹೆಗ್ಗರಡಿ ನೇತೃತ್ವದ ತಜ್ಞರು ಸಮಿತಿಯಿಂದ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪರಿಸರದ ಮೇಲಾಗ್ತಾ ಇರುವಂತಹ ಹಾನಿಗಳು, ದೂರದೃಷ್ಟಿಯಿಂದ ರಸ್ತೆ ಅಗಲದ ನಿರ್ಣಯ ಕೂಡ ಆಗಿಲ್ಲ. ಯಾವುದೂ ಕೂಡ ಸ್ಪಷ್ಟವಾಗಿ ಡಿಸಿಎಂ ಡಿಕೆಶಿ ಕನಸಿನ ಯೋಜನೆಗೆ ಆರಂಭದಲ್ಲೇ ವಿಘ್ನ ಎದುರಾಗ್ತಾ ಇರುವಂಥದ್ದು. ಬೆಂಗಳೂರಿನ ಟನಲ್ ರಸ್ತೆಯಲ್ಲಿ 121 ಟ್ರಬಲ್ ಎದುರಾಗ್ತಾ ಇದೆ. ದೂರದೃಷ್ಟಿಯಿಂದ ರಸ್ತೆ ಅಗಲದ ನಿರ್ಣಯ ಕೂಡ ಆಗಿಲ್ಲ. ಸಾಕಷ್ಟು ಪ್ರಾಬ್ಲಮ್ಸ್ ಕೂಡ ಇರುವಂಥದ್ದು. ರಸ್ತೆ ಉದ್ದಗಲ ಕೂಡ ಟನಲ್ ರಸ್ತೆಗೆ ಸಮಗ್ರ ಯೋಜನಾ ವರದಿಯಲ್ಲಿ 121 ನ್ಯೂನ್ಯತೆ ಇದೆ. ಸಮರ್ಪಕ ಮಣ್ಣಿನ ಪರೀಕ್ಷೆ ಕೂಡ ಮಾಡಿಲ್ಲ. ಪರಿಸರ ಪರಿಣಾಮ, ಪರಿಸರದ ಮೇಲಾಗುವಂತಹ ಹಾನಿ, ಪರಿಹಾರಗಳು ಯಾವುದನ್ನು ಕೂಡ ಪರಿಗಣಿಸಿಲ್ಲ. ಸೊ ಟನಲ್ನ ಎಂಟ್ರಿ ಎಕ್ಸಿಟ್ನಲ್ಲಿ ಲೋಪ ಇದೆ. ಸರ್ಕಾರವೇ ರಚಿಸಿದಂತಹ ತಜ್ಞರ ಒಂದು ಸಮಿತಿಯಿಂದ ವರದಿ ಸಲ್ಲಿಕೆ ಆಗಿರುವಂಥದ್ದು. ಆತುರದಲ್ಲಿ ಡಿಪಿಆರ್ ರೂಪಿಸಿದಂತೆ ಕಾಣಿಸ್ತಾ ಇದೆ. ಸರ್ಕಾರಕ್ಕೆ 89 ಪುಟದ ವರದಿ ಕೂಡ ಸಲ್ಲಿಸಿದ್ದಾರೆ ತಜ್ಞರ ತಂಡ. ಸಿದ್ದನಗೌಡ ಹೆಗ್ಗರಡಿ ನೇತೃತ್ವದ ತಜ್ಞರು ಈ ರೀತಿಯಾಗಿ ವರದಿಯನ್ನ ಸಲ್ಲಿಸಿರುವಂಥದ್ದು. ಏಪ್ರಿಲ್ನಲ್ಲಿ ಸಮಿತಿಗೆ ಡಿಪಿಆರ್ ಪರಿಶೀಲನೆಗೆ ಒಪ್ಪಿಸಿತ್ತು ಸರ್ಕಾರ. ಬಟ್ ಯಾವುದೂ ಕೂಡ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಎಲ್ಲಾ ಕಡೆ ಕೂಡ ತಪ್ಪಾಗಿದೆ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಸರ್ಕಾರವೇ ರಚಿಸಿದಂತಹ ತಜ್ಞರ ಸಮಿತಿಯಿಂದ ಈ ಒಂದು ರಿಪೋರ್ಟ್ ಸಲ್ಲಿಕೆ ಆಗಿರುವಂಥದ್ದು. ದೂರದೃಷ್ಟಿಯಿಂದ ರಸ್ತೆಯ ಅಗಲದ ನಿರ್ಣಯ ಕೂಡ ಸರಿಯಾಗಿಲ್ಲ. ಸೊ ಆರಂಭದಲ್ಲೇ ಡಿಕೆಶಿಯ ಯೋಜನೆಗೆ ಸಾಕಷ್ಟು ವಿಘ್ನಗಳು ಎದುರಾಗ್ತಾ ಇದೆ. 121 ಟ್ರಬಲ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ ಆರಂಭದಲ್ಲೇ. ಇನ್ನು ಸಮರ್ಪಕವಾಗಿ ಮಣ್ಣಿನ ಪರೀಕ್ಷೆ ಕೂಡ ನಡೆಸಿಲ್ಲ. ಪರಿಸರದ ಹಾನಿಗಳು, ಪರಿಸರದ ಮೇಲಾಗುವಂತಹ ಹಾನಿಗಳು ಯಾವುದನ್ನು ಕೂಡ ಅರಿಯದೆ ಈ ರೀತಿಯಾಗಿ ಕೆಲಸವನ್ನ ಮಾಡೋದಕ್ಕೆ ಮುಂದಾದ್ರಾ? ಸಾಕಷ್ಟು ಟ್ರಬಲ್ ಅನ್ನ ಎದುರಿಸೋದಕ್ಕೆ ಮುಂದಾಗ್ತಾ ಇದ್ದಾರಾ? ಡಿಸಿಎಂ ಡಿಕೆಶಿ ಕನಸಿನ ಯೋಜನೆಗೆ ಇದೀಗ ಆರಂಭದಲ್ಲೇ ಸಾಕಷ್ಟು ವಿಘ್ನಗಳು ಎದುರಾಗ್ತಾ ಇರುವಂಥದ್ದು. ಈ ಬಗ್ಗೆ ತಜ್ಞರು, ಸರ್ಕಾರವೇ ರಚಿಸಿದಂತಹ ತಜ್ಞರ ತಂಡ ವರದಿಯನ್ನ ಸಲ್ಲಿಕೆ ಮಾಡ್ತಾ ಇದೆ. ಗಣತಿದಾರರಿಗೆ